ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಇನ್ನೊಂದು ಧಮಾಕ ಆಫರ್ ಅಂತಲೇ ಹೇಳ್ಬೋದು. 40-70% ಸೇಲ್ಸ್ ಇದೆ ಇಲ್ಲಿ. ಎಲ್ಲ ಗ್ಲಾಸ್ ಐಟಮ್ಸೇ ಸಿಗೋದು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಸಿಟ್ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಲೇಬೇಕು. ಏನಂತ ಹೇಳಿದ್ರೆ ನಾಳೆ ಒಂದೇ ದಿವಸ ಅದಿರೋದು. ಇವತ್ತೇ ಹೋಗಿ ಇಂಥ ಒಳ್ಳೆ ಕಂಟೆಂಟು ಅವಾಗವಾಗ ಬರ್ತಾನೇ ಇರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ದಿವಸಕ್ಕೆ ಬರ್ಬೋದು, 2 ದಿವಸಕ್ಕೆ ಬರ್ಬೋದು. ಯೂಶ್ವಲಿ ನಾನು ವ್ಲಾಗ್ನ 3 o'clock ಹಾಕ್ತೀನಿ. ಇನ್ ಕೇಸ್ ಈ ಥರ ಏನಾದರೂ ಅಪ್ಡೇಟಿಂಗ್ ಇದ್ದರೆ ಮಾತ್ರ ಯಾವಾಗ ಬರುತ್ತೋ ಆವಾಗ ಹಾಕ್ತೀನಿ. ಒಂದೇ ದಿವಸದಿರೋದ್ರಿಂದ ಇಮಿಡಿಯೇಟಾಗಿ ಹಾಕ್ತಾಯಿದ್ದೀನಿ. ಇವತ್ತು ನೋಡಿದ ತಕ್ಷಣ ನಾಳೆ ಹೊರಟುಬಿಡಿ. ನಾಳೆ 8 o'clockವರೆಗೂ ಇರುತ್ತಂತೆ. ಒಂದು ದಿವಸನೇ ಆಫರ್ ಇರೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂಥ ಒಳ್ಳೊಳ್ಳೆ ಕಂಟೆಂಟ್ ಅವಾಗವಾಗ ನಿಮ್ಮ ಕೈ ಸೇರ್ತಾ ಇರುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನಲ್ಲಿ ಏನೂ ಬೈ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕಾರಲ್ಲಿ ಹೋಗಿರಲಿಲ್ಲ, ಬಸ್ಸಲ್ಲಿ ಹೋಗಿದ್ದೆ. ನಾಳೆ ನಾನು ಕೂಡ ಹೋಗಬೇಕು. ನಾನು ತುಂಬ ಐಟಮ್ಸ್ನ ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ದೀನಿ. ಇನ್ ಕೇಸ್ ನನ್ನ ಕೈಲಿ ಹೋಗೋಕ್ಕಾಗಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ನಾದರೂ ಕಳಿಸಿ ತೋರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೆ ಡೀಲ್ ಅಂತಲೇ ಹೇಳ್ತೀನಿ. ಎಲ್ಲ ಬ್ರ್ಯಾಂಡೆಡು, ಯೋಚನೆ ಮಾಡಬೇಡಿ. 50% ಆಫಲ್ಲಿದೆ, 60 ಇದೆ, 70 ಇದೆ, 80% ಕೂಡ ಆಫ್ ಇತ್ತು. ಅದು ಸ್ವಲ್ಪ ಏನಂತ ಹೇಳಿದ್ರೆ ಸ್ವಲ್ಪ ಡೆಲಿಕೇಟ್ ಇತ್ತು ಅಂತಲೇ ಹೇಳ್ಬೋದು. 80% ಆಫ್ದು ಅದು ಸ್ವಲ್ಪ ಡೆಡ್ ಎಂಡಲ್ಲಿ ಹಾಕಿದ್ದೀನಿ. ಅಂದರೆ ನೀವು ಸ್ವಲ್ಪ ಕಾಂಬೋ ಆಫರ್ಸಲ್ಲಿ ತೊಗೋಬೇಕಾಗುತ್ತೆ. ಬೈ 3 4 3 ಆ ಥರ ತೊಗೊಂಡ್ರೆ ಮಾತ್ರ ನಿಮಗೆ ಅದು ಆಫರ್ಸಲ್ಲಿ ಸಿಗುತ್ತೆ. ಇನ್ನು ಮಿಕ್ಕಿದ ಎಲ್ಲ ಐಟಮ್ಸನ್ನು 70% ಆಫು ಬೇಕಾದಷ್ಟಿತ್ತು. ತುಂಬಾ ಚೆನ್ನಾಗಿ ಅಲ್ಲಿ ನಿಮಗೆ ತೋರಿಸ್ತಾರೆ. ನನಗಂತೂ ಗ್ಲಾಸ್ ಐಟಮ್ಸ್ನ ನೋಡಿ ಸಖತ್ ಖುಷಿಯಾಯಿತು. ಇನ್ ಕೇಸ್ ಯಾರಾದರೂ ಈ ಥರದ್ದು ಇಂಟ್ರೆಸ್ಟ್ ತೋರಿಸೋರಾದರೆ ಗ್ಯಾರಂಟಿ ಹೋಗಿ ಬೈ ಮಾಡಿ. ಈ ಥರ ಬೌಲ್ಸ್ ಅಂತೂ 100 ರೂಪೀಸ್ ಈಚೂ ಬೀಳಲ್ಲ. ಅಷ್ಟು ಚೀಪ್ ರೇಟಲ್ಲಿ ನಿಮಗೆ ಬೌಲ್ಸ್ನ ಸಿಗ್ತಾ ಇದೆ. ಅದರಲ್ಲೂ ಬ್ರ್ಯಾಂಡೆಡ್ಡು 100 ರೂಪೀಸಿಗಿಂತ ಚೀಪ್ ರೇಟಲ್ಲಿ ಸಿಗ್ತಾ ಇದೆ ಅಂದರೆ ಯೋಚನೆ ಮಾಡಬೇಡಿ. ಇದೆಲ್ಲ 50% ಆಫಲ್ಲಿದೆ. ನೀವು ಒಂದು ಸತಿ ಅಮೆಝಾನಲ್ಲಿ ಚೆಕ್ ಮಾಡಿ. ನಾನು ಹೇಳ್ತಾ ಇರೋದು ಸುಳ್ಳ ನಿಜನ ಅಂತ ಗೊತ್ತಾಗುತ್ತೆ. ಚೆಕ್ ಮಾಡಿಬಿಟ್ಟೆ ಹೋಗಿ. ಈ ಥರದ ಐಟಮ್ಸ್ ಅಂತೂ ನಿಜವಾಗ್ಲೂ ಅಷ್ಟು ಆಫರಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತೀನಿ. ಇವೆಲ್ಲ ಸೇಲ್ಸ್ ಬಂದಾಗ ಬೈ ಮಾಡ್ಕೊಂಬಿಟ್ರೆ ನೋಡಿ ಸಿಕ್ಕಾಪಟ್ಟೆ ಇದಿರುತ್ತೆ. ಅಲ್ಲಿ ಯಾರೋ ಒಬ್ಬರು ಬಂದಿದ್ದರು, 10 ಸೆಟ್ಟು ಬರೀ ಯಾವುದೋ ಒಂದು ಕುಕ್ಕಿಂಗ್ದು ಒಂದು ಬೌಲ್ ತೋರಿಸ್ತೀನಿ ಅದನ್ನೇ ತೊಗೊಂಡ್ರು. ಅಷ್ಟೊಂದು ಬೈ ಮಾಡೋರು ಬಂದಿದ್ರು. ಅಲ್ಲಿ ಗ್ಲಾಸಸ್ ಅಂತೂ ವೆರೈಟೀಸ್ ಆಫ್ ಗ್ಲಾಸಸ್ ಇದೆ. ನಾನು ಯಾವುದೋ ಯಾವ್ಯಾವೋ ಸಿಕ್ಕಿದಷ್ಟು ತೋರಿಸಿದ್ದೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬಾ ಐಟಮ್ಸ್ ಇದೆ. ಅಲ್ಲಿ ಹೋಗಿ ನೋಡಿದ್ರೇ ಮಾತ್ರ ಗೊತ್ತಾಗುತ್ತೆ. ನಾವಿಲ್ಲಿ ವಿಡಿಯೋದಲ್ಲಿ ಎಷ್ಟು ಮಾಡಿ ಹಾಕೋಕ್ಕಾಗೋದಿಲ್ಲ. ಆಮೇಲೆ ಪ್ರೈಸ್ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವೊಂದು ಪ್ರೈಸ್ ಇದ್ದಿದ್ದನ್ನೆಲ್ಲ ನಾನು ತೋರಿಸಿದ್ದೀನಿ. ಇದು ಓವೆನಲ್ಲಿ ಕೂಡ ಇಟ್ಕೋಬೋದು, ಗ್ಯಾಸ್ ಮೇಲೆ ಕೂಡ ಅಡುಗೆ ಮಾಡ್ಕೋಬೋದು. ಇದು ಮಾತ್ರ ಇಂಟ್ರೆಸ್ಟ್ ಇದ್ದರೆ ಗ್ಯಾರಂಟಿ ಮಿಸ್ ಮಾಡದೆ ತೊಗೊಳ್ಳಿ. ಇದು ಸ್ವಲ್ಪ ಪ್ರೈಸ್ ಹೈಕ್ ಅಂತ ಅನಿಸುತ್ತೆ. ಇನ್ ಕೇಸ್ ಯೂಶ್ವಲಿ ಯೂಸ್ ಮಾಡೋರು ಇಲ್ಲ ಅನ್ನೋರಿಗೆ, ಅದನ್ನು ಯೂಸ್ ಮಾಡೋರಿಗೆ ಗೊತ್ತಿರೋರಿಗಂತೂ ನಿಜವಾಗ್ಲೂ ಅದು ಪ್ರೆಸ್ಟೀಜ್ನವ್ರದ್ದು. ಅವರು ಕೊಲಾಬ್ ಕೂಡ ಮಾಡ್ಕೊಂಡಿದ್ದಾರಂತೆ ಅವ್ರ ಜೊತೇಲಿ. ಅದನ್ನು ಅವ್ರು ಹೇಳಿದ್ರು ಇದರಲ್ಲಿ ಇನ್ಕ್ಲೂಡಿಂಗ್ ಪ್ರೆಸ್ಟೀಜ್ ಅವ್ರದ್ದು ಇದೆ ಅಂತ ಹೇಳ್ಬಿಟ್ಟು. ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಕೊಳ್ಳಿ. ಈ ಥರದ ಐಟಮ್ಸ್ ಎಲ್ಲ 50% ಆಫಲ್ಲಿ ಸಿಗೋದು ನಿಜವಾಗ್ಲೂ ರೇರ್ ಅಂತಲೇ ಹೇಳ್ಬೋದು. ಇದು ಪ್ರೈಸ್ ಹೇಳಲೇಬೇಕು, 9000 ರೂಪೀಸ್ ಹೇಳಿದ್ರು. ನಿಜವಾಗ್ಲೂ ತಗೊಳ್ಳೋರಿಗೆ ಮಾತ್ರ 9000 ಇದ್ದರೆ ಹಾಫಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಭಾರಿ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಕಾಂಬೋ ಆಫರ್ಸಲ್ಲಂತೂ ಈ ಥರ ಗ್ಲಾಸ್ ಐಟಮ್ಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಟ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇಷ್ಟು ಆಫರ್ಸಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಬ್ರ್ಯಾಂಡೆಡ್ಡು ಇದಂತೂ ನೋಡಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ತವಾ ಇದೆ ಅನ್ನೋ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತವಾ ಕೂಡ ಇತ್ತು. ನನಗೊಂಚೂರು ಶಾಕ್ ಅಂತ ಅನ್ನಿಸ್ತು. ಇಲ್ಲ ಮೇಡಮ್ ಯೂಸ್ ಮಾಡ್ಬೋದು, ನೀವು ಎಲ್ಲ ಹೆಂಗೆ ಪಾತ್ರೆಗಳನ್ನ ಇದನ್ನೆಲ್ಲ ನೋಡಿದ್ರೆ ಅದೇ ಥರನೇ ಯೂಸ್ ಮಾಡ್ಬೋದು, ನಿಮಗೆ ಆರಾಮಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯೂಸ್ ಮಾಡಿ ನೋಡಿ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ. ಫ್ರೈಯಿಂಗ್ ಪ್ಯಾನ್ ಆದಮೇಲೆ ಇದೊಂಥರ ಹಾಲು ಕಾಯಿಸೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿತ್ತು. ಇದೂ ಅಷ್ಟೇ ತುಂಬ ಪ್ರೀತಿಯಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಇನ್ ಕೇಸ್ ಯಾರಾದರೂ ಇದರಲ್ಲಿ ಅಡುಗೆ ಮಾಡೋರು ನಿಜವಾಗ್ಲೂ ಇಷ್ಟ ಇರೋರು ಮಿಸ್ ಮಾಡದೆ ತೊಗೊಳ್ಳಿ. ಇದು ಬೈ 2 ತೊಗೊಂಡ್ರೆ 50% ಆಫಲ್ಲಿತ್ತು. ಇದೆಲ್ಲ ಬೇಕಿಂಗಿಗಂತೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಓವೆನಲ್ಲಿ ಕೂಡ ಇಟ್ಕೋಬೋದು. ಬೇಕಿಂಗ್ ಅಂದರೆ ಓವೆನಲ್ಲೇ ಯೂಸ್ ಮಾಡೋದು. ಮತ್ತು ಫ್ರಿಡ್ಜಿಗೆ ಕೂಡ ನೀವು ಆರಾಮಾಗಿ ಹಾಕ್ಕೋಬೋದು. ಇದಂತೂ ಬ್ರೆಡ್ ಮಾಡೋಕ್ಕೆ ಟ್ರೇ ಈ ಥರದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹ್ಯೂಜ್ ಕ್ವಾಂಟಿಟಿಲಿ ಬಂದಿತ್ತು. ಇನ್ನು ಮುಂದೆಗಡೆ ಸ್ವಲ್ಪ ಅದ್ರ ಮೇಲ್ಗಡೆ ಕವರಿಂಗ್ ಮಾಡೋದಕ್ಕೆಲ್ಲ ಪ್ಲಾಸ್ಟಿಕ್ಕಿಂದೆಲ್ಲ ಐಟಮ್ಸ್ ಇತ್ತು. ನಿಜವಾಗ್ಲೂ ಚೆನ್ನಾಗಿರೋ ಐಟಮ್ಸ್ನ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ತೊಗೊಳ್ಳಿ. ಈ ಥರದ್ದಂತೂ ಎಷ್ಟು ಕ್ವಾಲಿಟಿ ಇದೆ ಇದು ಅಂತ ಹೇಳಿಬಿಟ್ರೆ, ನಾನು ಮೊನ್ನೆ ಡಿ ಮಾರ್ಟಲ್ಲಿ 1-2 ತೊಗೊಂಬಂದಿದ್ದೀನಿ. ನನ್ನ ಹತ್ರ ಇರಲಿಲ್ಲ.
ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ಅದು ಒಂದು ಹಾಕಿದ್ರೆ ಇನ್ನೊಂದು ಹಾಕೋಕ್ಕಾಗಲ್ಲ. ಇಲ್ಲೆಲ್ಲ ಹೋಗಿ ನೀವು ತೊಗೊಂಡು ಬನ್ನಿ, ಯಾವುದೇ ಕಾರಣಕ್ಕೂ ಚೆನ್ನಾಗಿಲ್ಲದೆ ಇರೋದಿಲ್ಲ. ನಾನು ಲಾಸ್ಟ್ ಟೈಮ್ ಅಲ್ಲ, ಅದರ ಲಾಸ್ಟ್ ಟೈಮ್ 2 years ಬ್ಯಾಕ್ ನಾನು ತೊಗೊಂಬಂದಿದ್ದೆ. ತುಂಬಾ ಚೆನ್ನಾಗಿದ್ದಾವೆ, ಒಂದು ಚೂರು ಏನೂ ಆಗೋದಿಲ್ಲ. ಜಯನಗರಿಗೆಲ್ಲ ಹೋದರೆ ಸಿಕ್ಕಾಪಟ್ಟೆ ರೇಟ್ ಕೊಡಬೇಕು, ₹1 ಬಿಡೋದಿಲ್ಲ MRP ಮೇಲೆ. ಇನ್ ಕೇಸ್ ಏನಾದರೂ 5% 10% ಡಿಸ್ಕೌಂಟ್ ಇದ್ದರೆ ಮಾತ್ರನೇ ಅಲ್ಲಿ ನಾವು ತೊಗೊಳಕ್ಕಾಗುತ್ತೆ. ಇಲ್ಲಿ ನೋಡಿ ಆರಾಮಾಗಿ ನೀವು ಬೈ ಮಾಡ್ಕೋಬೋದು. 50% ಆಫಲ್ಲಿ ಬಂದಿದೆ, 60 ಇದೆ, 70 ಕೂಡ ಇದೆ. ಸೆಟ್ ಆಫ್ 3 ತೊಗೊಂಡ್ರೆ ಈಚು ₹300 ಏನೋ ಬೀಳುತ್ತೆ ಒಂದೊಂದು ಐಟಮ್ಸ್ ಮೇಲೆ. ಅಷ್ಟು ಚೀಪಾಗಿರೋ ಐಟಮ್ಸ್ ಕೂಡ ಇದೆ. ಇವೆಲ್ಲ 50% ಆಫಲ್ಲಿತ್ತು. ಅಲ್ಲಿ ಏನೇನು ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯೂಜ್ ಕ್ವಾಂಟಿಟಿಲಿದೆ ಐಟಮ್ಸು. ಅದನ್ನು ಹೆಂಗೆ ತೋರಿಸೋದು, ಅದ್ರ ಪ್ರೈಸ್ ಹೆಂಗೆ ಹೇಳೋದು ನಂಗೆ ನಿಜ ಅರ್ಥ ಆಗಲಿಲ್ಲ. ಅದಕ್ಕೆ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಓವೆನಿಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು, ಅದಕ್ಕೆ ಇದು. ಮತ್ತು ನೀವು ಬ್ರೆಡ್ ಬೇಕಿಂಗಿಗಂತೂ ಇದು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ. ಅದು ಅದೇ ಥರ ಇದೆ ನೋಡಿ, ಅದು ಅದಕ್ಕೋಸ್ಕರ ಬ್ರೆಡ್ ಮೇಕಿಂಗಿಗೆ ಅಂತ ಅಂದ್ಕೊತೀವಿ. ಇನ್ ಕೇಸ್ ನಿಮ್ಗೇನಾದರೂ ಬೇಕಿದ್ರೆ ಇಟ್ಕೋಬೋದು. ಫ್ರಿಡ್ಜಲ್ಲಿ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಈ ಥರದನ್ನು ಇಟ್ಕೊಂಡ್ರೆ. ಪ್ಲಾಸ್ಟಿಕ್ ಐಟಮ್ಸ್ನ ದಯವಿಟ್ಟು ಯೂಸ್ ಮಾಡಿಬಿಡಿ. ಅಟ್ಲೀಸ್ಟ್ ಕಷ್ಟ ಆದರೂ ಪರವಾಗಿಲ್ಲ, 10 ಐಟಮ್ ತೊಗೊಳ್ಳೋ ಕಡೆ, 100 ಬೇಡ, 10 ಐಟಮ್ ತೊಗೊಳ್ಳೋ ಕಡೆ ಒಂದು 2 ಐಟಮೇ ತೊಗೊಳ್ಳಿ. ಹೆಲ್ದಿ ಆಗಿರೋದ್ರ ಕಡೆ ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಬೈ 1 get 1 get 2 ಬೈ 2 get 3. ಅಪ್ಪ ಅದಂತೂ ಆಫರ್ಸ್ ಅಂದಮೇಲೆ ಆಫರ್ಸ್. ಅದು ಏನೇನು ಹೇಳಿದ್ದೀನೋ ಕನ್ಫ್ಯೂಸನಲ್ಲಿ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಜವಾಗ್ಲೂ ಆಫರ್ಸ್ ಇದೆ, ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ. ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅದೇ ತರೋಕ್ಕಾಗಿರ್ಲಿಲ್ವಲ್ಲ, ಕಂಪಾರ್ಟ್ಮೆಂಟ್ ಇದೆ. ಇದಂತೂ ಮಕ್ಕಳಿಗೆ ಏನಾದರೂ ಮಾಡಿ ಫ್ರಿಡ್ಜಲ್ಲಿ ಇಟ್ಟಾಗ ಕೊಡ್ಬೋದು. ಒಂದೇ ಬಾಕ್ಸಲ್ಲೇ ಇದಿಷ್ಟು ಖಾಲಿ ಮಾಡಬೇಕು ಅಂತ ಹೇಳಿದ್ರೆ ಖಾಲಿ ಆಗುತ್ತೆ. ನೋಡಿ ಕಂಪಾರ್ಟ್ಮೆಂಟ್ ಇದ್ದರೆ ಅದೊಂದು ಯೂಸ್ಫುಲ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಈ ಥರ ಬಾಕ್ಸಸ್ಸಲ್ಲಿ ಸಿಕ್ಕಾಪಟ್ಟೆ ಶೇಪ್ದೆಲ್ಲ ಇತ್ತು, ಸೈಜ್ ವೈಸ್ಡ್ ಕೂಡ ಇತ್ತು. ಅದೊಂದು ತುಂಬಾ ಚೆನ್ನಾಗಿತ್ತು. ಚಿಕ್ಕದು ಪುಟ್ಟದು ತುಂಬ ಪ್ರೀಟಿಯಾಗಿ ಕಾಣಿಸ್ತಾ ಇತ್ತು. ನನಗಂತೂ ಇದು ಭಾಳ ಇಷ್ಟ ಆಯಿತು. ಇದು ಅಷ್ಟೇ ಕಾಂಬೋ ಬೈ 3 ತೊಗೊಂಡ್ರೆ ಮಾತ್ರ ಇದರಲ್ಲಿ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಬೈ 2ಗೆಲ್ಲ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಇನ್ ಕೇಸ್ ಯಾರಾದರೂ ಫ್ರೆಂಡ್ಸ್ ಇರೋರು ಇದ್ದರೆ ಅವ್ರ ಜೊತೆಯಲ್ಲಿ ಹೋಗಿ 2-3 ಜನ ಬೈ ಮಾಡಿಕೊಂಡ್ರೆ ಭಾಳ ಡಿಸ್ಕೌಂಟಲ್ಲಿ ಸಿಕ್ಬಿಡುತ್ತೆ. ಬೈ 3 ಮಾಡ್ಕೊಂಬಿಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದೆಲ್ಲ ಡಿನ್ನರ್ ಸೆಟ್ಟು. ಇದನ್ನು ಯೂಸ್ ಮಾಡೋರಂತೂ ಪುಣ್ಯವಂತರು ಮತ್ತು ಭಾಳ ಪೇಷನ್ಸ್ ಇರೋರಾಗ್ಬೋದು. ಏನಿಲ್ಲ, ಕೈ ಜಾರಿದ್ರೆ ಹೋಯಿತು ಅಷ್ಟೇ, ಬೇರೆ ಏನೂ ಮಾಡೋಂಗಿಲ್ಲ. ಯೂಜ್ ಕ್ವಾಂಟಿಟಿಲಿತ್ತು, ತುಂಬಾ ಚೆನ್ನಾಗಿತ್ತು. ನನಗಿದು ಭಾಳ ಇಷ್ಟ ಆಯಿತು. ಹೇಳಿ ಬಂದಿದ್ದೀನಿ ನಂಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ನಾಳೆ ನನ್ನ ಫ್ರೆಂಡ್ ಹೋಗ್ತಾರೆ ತೊಗೊಂಡು ಬರೋಕ್ಕೆ. ಸೀರಿಯಸ್ಲಿ ಇಲ್ಲಂತೂ 70% ಆಫಲ್ಲಿತ್ತು ಇದು ಈ ಪ್ಲೇಸಲ್ಲಿ. ಇದನ್ನಂತೂ ನಿಜವಾಗ್ಲೂ ಮಿಸ್ ಮಾಡಿಕೊಡಿ. 70% ಆಫ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು ಯಾವುದೋ ಒಂದು ಬೌಲಿಂದು ಸೆಟ್ ತೋರಿಸ್ತೀನಿ ತಡೀರಿ ಇವಾಗ ನಾನು ನಿಮಗೆ. ಅಲ್ಲಿ ಸೆಟ್ಟಲ್ಲಿ ನೋಡಿ ಅದು 4 ಪೀಸಸ್ ಏನೋ ಇತ್ತು. ನಾನು ಡಿವೈಡ್ ಮಾಡಿ ನೋಡಿದ್ದೀನಿ, ₹300 ಆಗುತ್ತೆ. ನಿಮಗೆ ಅಲ್ಲಿ ಈಚಿಗೆ ₹80 ಕೂಡ ಬಿಡೋದಿಲ್ಲ. ಅಷ್ಟು ಚೀಪಲ್ಲಿ ನಿಮಗೆ ಅದು ಬೌಲ್ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. 70% ಆಫ್ ಇದೆ ನೋಡಿ. 70% ಆಫ್ ಇದ್ದಾಗ ಯಾಕೆ ಬಿಡ್ತೀರಾ? ನಿಜವಾಗ್ಲೂ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನೋದಕ್ಕಂತೂ ಆ ಬೌಲು ನಿಜವಾಗ್ಲೂ ಯೂಸ್ಫುಲ್ ಅಂತ ನೋಡ್ಬೋದು. ಇದು ಅಲ್ಲ, ಇದಕ್ಕಿಂತ ದೊಡ್ಡ ಬೌಲು ನಾನು ಹೇಳ್ತಾ ಇರೋದು. ಇದು ಸೆಟ್ ಆಫ್ 3 ಇದೆ. ಇಲ್ಲಿ ಸೆಟ್ ಆಫ್ 4 ಸಿಗ್ತಾ ಇದೆ ನಿಮಗೆ. ಈಚ್ ಪೀಸು ನಿಮಗೆ ₹80 ಸಿಗ್ತಾ ಇದೆ. ₹291 ಆಗುತ್ತೆ ಇದಿಷ್ಟಕ್ಕೂ. 2-3 ಜನ ಹೋಗ್ಬಿಟ್ರಂತೂ ಸೆಟ್ ಆಫ್ 3 ಮಾಡಿಕೊಂಡು ಸೆಟ್ ಆಫ್ 2 ಮಾಡಿಕೊಂಡು ಅವ್ರಿಗೆ ಬೇಕಾಗಿದ್ದು ಇವ್ರಿಗೆ ಬೇಕಾಗಿದ್ದವರು 2-3 ಜನ ಆರಾಮಾಗಿ ತೊಗೋಬೋದು. ಇನ್ ಕೇಸ್ ಇದ್ರ ಮೇಲೆ ಪ್ರೀತಿ ಇರೋರಾದರೆ ಆಲ್ಮೋಸ್ಟ್ ಆಲ್ ಎಲ್ಲದನ್ನು 70%ಅಲ್ಲಿ 2 ಸೆಟ್ಟು 3 ಸೆಟ್ಟು ಆರಾಮಾಗಿ ತಂದಿಟ್ಕೋಬೋದು. ನಾಳೆ ನಾನಂತೂ ಮಿಸ್ ಮಾಡಿದೆ, ಮತ್ತೆ ಇದನ್ನು ತೊಗೊಂಡು ಬರೋಕ್ಕೆ ಹೋಗ್ತೀನಿ. ಇಲ್ಲಾಂದರೆ ನನ್ನ ಫ್ರೆಂಡ್ಸ್ನ ಯಾರನ್ನಾದರೂ ಕಳಿಸಿ ತರಿಸ್ತೀನಿ. ಯಾಕೆಂದರೆ ಈ ಆಫರ್ಸ್ನಂತೂ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಈ ಆಫರ್ಸ್ ಮಿಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಸಿಗಲ್ಲ. ನಾನೆಲ್ಲ ಪೂರ್ತಿ ಲೆಕ್ಕ ಹಾಕ್ಸೇನೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿ ಮಾತಲ್ಲ ಅಂತೂ ಹೇಳ್ತಾಯಿಲ್ಲ. ನಾನೆಲ್ಲ ಲೆಕ್ಕ ಹಾಕಿ ನೋಡಿದ್ದೀನಿ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಡೈನಿಂಗ್ ಟೇಬಲ್ ಸೆಟಪ್ಪು ನನಗೆ ಸಖತ್ತು ಇಷ್ಟ ಆಗೋಯ್ತದು. ಅದು ಎಲ್ಲ ಗ್ಲಾಸ್ ಐಟಮ್ಮೇ ತುಂಬಾ ಪ್ರೀಟಿಯಾಗಿ ಕಾಣಿಸ್ತಾ ಇತ್ತು. ಓಪನ್ ಮಾಡಿ ಇಟ್ಟಿದ್ದು ನಂಗಂತೂ ಈ ಜಾಗ ವಿಸಿಟ್ ಮಾಡಿ ತುಂಬಾ ಖುಷಿಯಾಯಿತು. ಇದು ವ್ಯಾಲ್ಯೂ ಫಾರ್ ಮನಿ ಅಂತ ನನಗಂತೂ ಫೀಲ್ ಆಗಲಿಲ್ಲ. ಇದು 80% ಆಫ್ ಅಂತಲೇ ಹೇಳಬೇಕು. ಆದರೆ ಅಲ್ಲಿ ಬ್ರ್ಯಾಂಡೆಡ್ ಅಲ್ಲ ಅಂತ ನಂಗೆ ಫೀಲ್ ಆಯಿತು. ಯಾಕೆಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಕೆಲವು ಒಂದು ಲಾಸ್ಟ್ ಲೈನಲ್ಲಿ ಇಟ್ಟಿದ್ದಾರೆ, ಅದೆಲ್ಲ ಅದೇ ಥರ ಕ್ವಾಲಿಟೀಸೇ ಇತ್ತು. ನನಗೆ ಈ ಲೈನಲ್ಲಿ ಇದ್ದಿದ್ದು ಯಾವ್ದು ಐಟಮ್ಸೂ ಇಷ್ಟ ಆಗಲಿಲ್ಲ. ಸುಮಾರು ಐಟಮ್ಸ್ ಇತ್ತು. ಅನಿಸಿದೆ ಹೇಳಿದ್ದೀನಿ, ನಂಗೆ ಯಾವುದೂ ಇದರಲ್ಲಿ ಇದಿಲ್ಲ.
ಏನು ಅನ್ನಿಸ್ತೋ ನಾನು ಅದನ್ನು ಡೈರೆಕ್ಟಾಗಿ ಹೇಳಿದ್ದೀನಿ. ನಂಗೆ ಇದು ವ್ಯಾಲ್ಯೂ ಫಾರ್ ಮನಿ ಅಂತಲೂ ಅನಿಸ್ಲಿಲ್ಲ. ಆಮೇಲೆ ತುಂಬಾ ತೆಳ್ಳು ಕೂಡ ಇತ್ತು, ಆದರೆ ಚೀಪ್ ರೇಟಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದರಿಂದ ಅದು ತೊಗೊಳ್ಳೋರು ಇಷ್ಟ, ಅದು ಅವರು ವಿಷಯಕ್ಕೆ ಸಂಬಂಧಪಟ್ಟಿದ್ದು. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನನಗೇನು ಅನ್ನಿಸ್ತು ನಾನು ಅದನ್ನು ಹೇಳಿದ್ದೀನಿ. ಡಿನ್ನರ್ ಸೆಟ್ಸ್ ಅಂತೂ ಭಾಳ ಚೆನ್ನಾಗಿದ್ವು. ಅಪ್ಪ ನನಗಂತೂ ಒಂದಕ್ಕಿಂತ ಒಂದು ನೋಡಿ ಬಿಟ್ಟು ಬರೋದಕ್ಕೆ ನಂಗೆ ಮನಸ್ಸೇ ಆಗಿಲ್ಲ. ಅಡ್ರೆಸ್ ಹೇಳಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ತುಂಬ ಬರೀ ಅಡ್ರೆಸ್ದೇ ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು ಮತ್ತು ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದೆ ಯಾರಿಗಾದರೂ ವಿಸಿಟ್ ಮಾಡಿ. ಇಂಥ ಒಳ್ಳೊಳ್ಳೆ ಕಂಟೆಂಟಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಗೈಸ್, ಬಾಯ್ ಬಾಯ್.